ಲಾಕ್ಡೌನ್ ಆಗೋಯ್ತು, ಸೀರಿಯಲ್ ಸ್ಟಾಪ್ ಆಗೋಯ್ತು. ಹ್ಮ್. ಅದಾದ್ಮೇಲೆ ನನಗೆ ಆಲ್ಮೋಸ್ಟ್ 24 ಮಂತ್ಸ್ ವರ್ಕ್ ಇಲ್ಲ ಸರ್. ಅಂದ್ರೆ 2 ವರ್ಷ 2 ವರ್ಷ ವರ್ಕ್ ಇಲ್ಲ ನನಗೆ. ಸಿ ಒಬ್ಬ ಫ್ಯಾಮಿಲಿ ಮ್ಯಾನ್ ಬ್ಯಾಂಗ್ಳೂರಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ 2 ವರ್ಷ ಕೆಲಸ ಇಲ್ಲ ಅಂದ್ರೆ ಹೆಂಗಿರುತ್ತೆ ನಿಮ್ಗೆ? ಆಲ್ಮೋಸ್ಟ್ ಎಲ್ರಿಗೂ ಕಷ್ಟ ಇತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಮಗ್ ತುಂಬಾ ಜಾಸ್ತಿ ಇರುತ್ತೆ. ನಾವು ನಮ್ಗೆ ಬೇರೆ ಕೆಲಸ ಗೊತ್ತಿಲ್ಲ. ನಿಮ್ ಇವಾಗ ₹1,00,00,000 ತಗೊಂಬಂದ್ ನನ್ನ ಕೈಲಿ ಕೊಟ್ರು ನನಗೆ ಬೇರೆ ಕೆಲ್ಸಕ್ಕೆ ಹೋಗಕ್ ಇಂಟ್ರೆಸ್ಟ್ ಇಲ್ಲ. ಒಂದ್ ಬಿಸ್ನೆಸ್ ಮಾಡೋ ಮೈಂಡು ಇಲ್ಲ ನನಗೆ. ಅದೊಂದು ಮೇಜರ್ ಡ್ರಾಬ್ಯಾಕ್ ನನಗೆ. ಈಗ ಬೇರೆಯವರೆಲ್ಲ ಕೆಲವ್ರು ಏನಂದ್ರೆ ಆಕ್ಟ್ ಮಾಡ್ಕೊಂಡು ಇನ್ನೊಂದು ಸೋರ್ಸ್ ಬಿಸ್ನೆಸ್ ಏನಾದ್ರು ಮಾಡ್ತಾರೆ. ನನಗೇನಂದ್ರೆ ನಾನೊಂದು ದೊಡ್ಡ ಸಕ್ಸಸ್ ಆಗೋವರೆಗೂ ಅಥವಾ ದೊಡ್ಡ ಪೀಕ್ ಸಕ್ಸಸ್ ನೋಡೋವರೆಗೂ ನಾನ್ ಡೈವರ್ಟ್ ಆಗಲ್ಲ ಅಂತಾನೆ ಮೈಂಡ್ ಸೆಟ್ ಮಾಡ್ಕೊಂಡ್ರು. ನೀನ್ ಇನ್ನೊಂದು ಎಂತ ಕೆಲಸ ಕೊಟ್ರು ಅಥವಾ ಎಷ್ಟೇ ದುಡ್ಡು ಕೊಟ್ಟು ಇನ್ನೊಂದು ಬಿಸ್ನೆಸ್ ಮಾಡೋರು ನಾನು ಮಾಡಲ್ಲ. ನನ್ಗೆ ಇದೇ ಫೋಕಸ್ಡ್ ಆಗಿರೋದ್ರಿಂದ ಆ ಟೈಮಲ್ಲಿ ತುಂಬಾ ಕಷ್ಟ ಆಗೋಯ್ತು. 2 ಇಯರ್ಸ್ ತುಂಬಾ ಕಷ್ಟ ಆಗೋಯ್ತು ನನ್ಗೆ ಆ ಟೈಮಲ್ಲಿ. ಅದಾದ್ಮೇಲೆ ಏನಾಯ್ತು, ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೋಗ್ತೀನಿ ನಾನು. ನಾನೇ ಒಂದು ಟೀಮ್ ಮಾಡ್ಕೊಂಡು ಸಿನಿಮಾ ಮಾಡೋಣ ಅಂತ ಹೋಗ್ತೀನಿ. ಅದು ಟೀಸರ್ ಎಲ್ಲ ಶೂಟ್ ಆಯ್ತು. ಇನ್ನೇನು ತಿಂಗಳು ನಾವು ಫ್ಲೋರ್ಗೆ ಹೋಗ್ಬೇಕು. ಹಿಂಗೆ ಪ್ರಾಬ್ಲಮ್ ಆಗಿ ಅದು ಪ್ರಾಜೆಕ್ಟ್ ಸ್ಟಾಪ್ ಆಗೋಗುತ್ತೆ. ಸೊ ಆಲ್ಮೋಸ್ಟ್ 30 ಮಂತ್ಸ್ ವರ್ಕ್ ಇರಲಿಲ್ಲ ನನಗೆ. ಲಿಟ್ರಲಿ ಯಾವ ಲೆವೆಲ್ಗೆ ಅಂದ್ರೆ ಅಷ್ಟೊತ್ತಾಗ್ಲೇ ನನ್ನ ಮಗಳು ಹುಟ್ಟಿದ್ಲು, ಫ್ಯಾಮಿಲಿ ಕಮಿಟ್ಮೆಂಟ್ಗಳು. ಆ ಟೈಮಲ್ಲಿ ಅನಿಸ್ತು, ಅಯ್ಯೋ ಬೇಕಾ ಇಷ್ಟೊಂದು ನನಗೆ ಕಷ್ಟ, ಯಾಕೆ ಬೇಕಿತ್ತು ನನಗೆ ಅಂತ. ಬಟ್ ಏನಂದ್ರೆ ನಮ್ಗೆ ನಾವು ಜೆನ್ಯೂನ್ ಆರ್ಟಿಸ್ಟ್ಗಳಿಗೆ ಅಥವಾ ಸ್ಕ್ರಾಚ್ ಇಂದ ಬಂದಿರೋಂಥ ಕಲಾವಿದರಿಗೆ ಒಂದು ಹಾಫ್ ಅನ್ ಅವರ್ ಹಂಗೆ ಅನ್ಸಿದ್ರು ಇಮ್ಮಿಡಿಯೇಟ್ ನೆಕ್ಸ್ಟ್ ಒಂದು ಸೆಕೆಂಡ್ಗೆ ನಾವು ಮತ್ತೆ ವಾಪಸ್ ಬರ್ತೀವಿ. ಓಕೆ, ಕಷ್ಟ ಎಲ್ರಿಗೂ ಇರುತ್ತೆ. ನಾನು ಬಂದಿರೋ ಅವತ್ತೇನು ಅನ್ಕೊಂಡ್ ಬಂದಿದ್ದೆ ಬೆಂಗಳೂರಿಗೆ, ನಾನು ಗಿವ್ ಅಪ್ ಮಾಡಬಾರ್ದು.